ಹಾಯ್ ಫ್ರೆಂಡ್, ನಮಸ್ತೆ. ಹಿಂದೆ ಕ್ಲಾಸಲ್ಲಿ ಹೇಳಿದಾಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಅಧಿನಿಯಮದಲ್ಲಿ ನಾನು 243ನೇ ವಿಧಿಯಿಂದ 243 ಓ ತನಕ ಮಾಡ್ತೀನಿ ಅಂತ ಹೇಳಿದ್ದೆ. ಅದರದ್ದು ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳಿ. ಅದೇ ರೀತಿ ಈಗ 243ನೇ ವಿಧಿ ಏನು ಹೇಳುತ್ತೆ ಅಂದರೆ ವ್ಯಾಖ್ಯೆಗಳ ಬಗ್ಗೆ ಹೇಳುತ್ತೆ. ಅಂದರೆ ಈ ವಿಧಿಲಿ 9ನೇ ಭಾಗದಲ್ಲಿ ಬರೋಂತಹ ಪದಗಳ ಕೆಲವೊಂದು ವ್ಯಾಖ್ಯೆಗಳನ್ನು ಹೇಳುತ್ತೆ. ಸೆಂಟೆನ್ಸನ್ನು ಒಂದು ಜಿಲ್ಲೆ ಅಂದ್ರೇನು, ಗ್ರಾಮ ಸಭೆ ಅಂದ್ರೇನು, ಮಧ್ಯಂತರ ಮಟ್ಟ, ತಾಲೂಕು ಮಟ್ಟ, ಜನಸಂಖ್ಯೆ ಅಂದ್ರೇನು, ಪಂಚಾಯಿತಿ, ಗ್ರಾಮ, ಹೀಗೆ ತುಂಬ ವ್ಯಾಖ್ಯೆಗಳನ್ನು ಇದರಲ್ಲಿ ಪದಗಳನ್ನು ವಿವರಿಸಿ ಹೇಳುತ್ತಾರೆ. ಜಿಲ್ಲೆ ಅಂದರೆ ರಾಜ್ಯದಲ್ಲಿ ಬರೋ ಒಂದು ಜಿಲ್ಲೆ ಅಂತ ಹೇಳ್ಬಿಟ್ಟು, ಗ್ರಾಮದ ಮತದಾರ ಪಟ್ಟಿ ಬರೋ ವ್ಯಕ್ತಿಗಳ ಸಮೂಹವನ್ನು ಗ್ರಾಮ ಸಭೆ ಅಂತ ಹೇಳ್ಬಿಟ್ಟು, ಹಾಗೆ ಜನಸಂಖ್ಯೆ ಅಂತಂದರೆ ಕೊನೆಯ ಜನಗಣತಿಲಿ ಏನು ಪ್ರಕಟ ಆಗಿರುತ್ತೋ ಅಂಕಿಅಂಶಗಳನ್ನ ಅದನ್ನು ಜನಸಂಖ್ಯೆ ಅನ್ನೋದು. ಪಂಚಾಯಿತಿ ಅಂತಂದರೆ ಏನು ಅಂದರೆ 243ನೇ ವಿಧಿ ಅನ್ವಯ ರಚಿಸಲಾದಂತಹ ಆಡಳಿತ ಘಟಕ ಅಂತ ಹೇಳ್ಬಿಟ್ಟು ಕರೆಯೋದು. ಹಾಗೆ ಗ್ರಾಮ ಅಂದರೆ ರಾಜ್ಯಪಾಲರಿಂದ ನಿಗದಿಪಡಿಸಿದ ಒಂದು ಭಾಗವನ್ನು ಗ್ರಾಮ ಅಂತೇಳಿ ಕರೀತಾರೆ ಅಂತ. ಹಾಗೆ 243 ವಿಧಿ ಏನು ಹೇಳುತ್ತೆ ಅಂದರೆ ಗ್ರಾಮ ಸಭೆ ಬಗ್ಗೆ ಹೇಳುತ್ತೆ. ಗ್ರಾಮ ಸಭೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಗ್ರಾಮ ಸಭೆ ಅಂತ ಅಂದ್ರೆ ಏನು ಅಂತ ಅಂದರೆ ಗ್ರಾಮ ಮಟ್ಟದಲ್ಲಿ ಶಾಸನಬದ್ಧವಾಗಿ ಹಾಗೂ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುವ ಒಂದು ಗ್ರಾಮ ಸಭೆ ಅದು. ಇದನ್ನು ಹಳ್ಳಿಯ ವಿಧಾನಸಭೆ ಅಂತೇಳಿ ಕೂಡ ಕರೀತಾರೆ. 243ನೇದು ಏನು ಹೇಳುತ್ತೆ ಬಿ ಅಂತಂದರೆ ಪಂಚಾಯಿತಿಗಳ ರಚನೆ ಬಗ್ಗೆ ಹೇಳುತ್ತೆ. ಅಂದರೆ 3 ಮಟ್ಟದಲ್ಲಿ ಏನು ನಡೆಯುತ್ತೋ, ಗ್ರಾಮ ಮಟ್ಟದಲ್ಲಿ, ಮಧ್ಯಂತರ ಮಟ್ಟದಲ್ಲಿ ತಾಲೂಕ್ ಪಂಚಾಯಿತಿ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ZP ಅಂದರೆ ಜಿಲ್ಲಾ ಪಂಚಾಯಿತಿ ನಡೆಯುತ್ತೆ. ಇನ್ನು 243C ಏನು ಹೇಳುತ್ತೆ ಅಂತಂದರೆ ಅಂಗರಚನೆ ಬಗ್ಗೆ ಹೇಳುತ್ತೆ. ಪ್ರತಿ ಪಂಚಾಯಿತಿಯು ಚುನಾಯಿತ ಸದಸ್ಯರು ಮತ್ತು ಸ್ಥಳೀಯ ಮತದಾರ ಪಟ್ಟಿಯಲ್ಲಿಯ ಹೆಸರಿನಲ್ಲಿರುವಂತಹ ಒಂದು ಅಂಗವನ್ನು ಹೊಂದಿರ್ತಾರೆ ಅಂತ ಹೇಳ್ಬಿಟ್ಟು. ಅಂತ ಅಂದರೆ ಏನಂತಂದರೆ ಎಲ್ಲ ಚುನಾಯಿತ ಸದಸ್ಯರು ಮತ್ತು ಸ್ಥಳೀಯ ಮತದಾರ ಪಟ್ಟಿ ಹೆಸರಿರುವ ಸಂಸದರು ಮತ್ತು ಶಾಸಕರಿಂದ ಕೂಡಿರಬೇಕು ಅಂಗ ಅಂತ ಹೇಳ್ಬಿಟ್ಟು. ಅಂದರೆ ಗ್ರಾಮ ಪಂಚಾಯತ್ ರಾಜ್ ಅನ್ನೋ ಅಂಗ. ಹಾಗೆ ಮೀಸಲಾತಿ ಬಗ್ಗೆ ಹೇಳುತ್ತೆ. ಯಾವುದು ಅಂತಂದರೆ 243D ಸ್ಥಾನಗಳ ಮೀಸಲಾತಿ. SC, ST, OBC, ಮಹಿಳೆ ಇವರಿಗೆಲ್ಲನೂ 33% ಶೇಕಡ 33 ಮೀಸಲಾತಿ ಕಲ್ಪಿಸಬೇಕು ಅಂತೇಳಿ ಹೇಳಿತ್ತು. ಆದರೆ ಈಗೇನಿದೆ ಅಂತಂದರೆ 110ನೇ ತಿದ್ದುಪಡಿ ಮೂಲಕ ಏನಾಗಿದೆ ಅಂದರೆ ಮಹಿಳೆಯರಿಗೆ ಪ್ರಸ್ತುತ 50% ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಅಧ್ಯಕ್ಷ ಹುದ್ದೆಯ ಮೀಸಲಾತಿಯನ್ನು ಆಯಾ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮಾಡ್ಕೊಡ್ಬೇಕು ಅಂತೇಳಿ ಆಗಿದೆ ಇದರಲ್ಲಿ. ಇನ್ನು ನೆಕ್ಸ್ಟ್ 243E ಪಂಚಾಯಿತಿಗಳ ಕಾಲಾವಧಿ ಬಗ್ಗೆ ಹೇಳುತ್ತೆ. ಅಂದರೆ 3 ಹಂತಗಳ ಪಂಚಾಯಿತಿಗಳ ಅವಧಿ ಅದರ ಮೊದಲ ಸಭೆ ಏನು ಸೇರ್ತಾರೋ, ರಚನೆಯಾಗಿ ಚುನಾಯಿತರಾಗಿ ಮೊದಲ ಸಭೆ ನಡೆಯುತ್ತಲ್ಲ, ಆ ಮೊದಲ ಸಭೆಯಿಂದ 5 ವರ್ಷಗಳ ಕಾಲ ಇರುತ್ತೆ. 243F ಏನು ಹೇಳುತ್ತೆ ಅಂತಂದರೆ ರಾಜ್ಯ ವಿಧಾನಮಂಡಲ ಮಾಡಿದ ಯಾವುದೇ ಕಾನೂನಿನ ಅನರ್ಹಗೊಳಿಸಬಹುದು, ಅನರ್ಹತೆ ಬಗ್ಗೆ ತಿಳಿಸುತ್ತೆ. ಅವರಿಗೆ ಕಾನೂನು ಏನು ಮಾಡಿರುತ್ತೆ ರಾಜ್ಯ ಸರ್ಕಾರ, ಅದರ ಮೂಲಕ ಏನಿದೆಯೋ ಆ ಅನರ್ಹತೆನ ಹೊಂದಿದ್ರೆ ಅನರ್ಹಗೊಳಿಸ್ಬೋದು. ಹಾಗೆ 25 ವರ್ಷ ಆಗಿಲ್ಲ ಅಂತಂದರೆ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ, ಅವರು ಕೂಡ ಅನರ್ಹರಾಗುತ್ತಾರೆ ಅಂತೇಳ್ಬಿಟ್ಟು ಇದು ಹೇಳುತ್ತೆ. ಅದು 243F ಅನರ್ಹತೆ ಬಗ್ಗೆ ಹೇಳುತ್ತೆ. F ಅನರ್ಹತೆ ಬಗ್ಗೆ ಹೇಳುತ್ತೆ. 243E ಕಾಲಾವಧಿ ಬಗ್ಗೆ ಹೇಳುತ್ತೆ. 243D ಮೀಸಲಾತಿ ಬಗ್ಗೆ ಹೇಳುತ್ತೆ. ಹಾಗೆ 243C ಅಂಗರಚನೆ ಬಗ್ಗೆ ಹೇಳುತ್ತೆ. ಈ ಏನು ಸೆಕ್ಷನ್ಗಳಿದ್ದಾವೆ ಅವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಯಾವುದಕ್ಕೆ ಹೋಗೋದಾ ಅಂತಂದರೆ 243D ಆದಮೇಲೆ 243Eಗೆ 243E ಏನು ಹೇಳುತ್ತೆ ಅಂತಂದರೆ 243E ಕಾಲಾವಧಿ ಬಗ್ಗೆ ಹೇಳುತ್ತೆ. 243F ಅವರ ಅನರ್ಹತೆ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನು ನೆಕ್ಸ್ಟ್ ಸೆಕ್ಷನ್ಗಳು 243G ಏನು ಹೇಳುತ್ತೆ ಅಂದರೆ ಪಂಚಾಯಿತಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳ ಬಗ್ಗೆ ಹೇಳುತ್ತೆ. ರಾಜ್ಯ ಸರ್ಕಾರ ವಹಿಸಿದಂತಹ ಕಾರ್ಯಗಳನ್ನು ನಿರ್ವಹಿಸುವುದು, ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಯೋಜನೆಗಳನ್ನು ರೂಢಿಸಿ ಅನುಷ್ಠಾನಗೊಳಿಸುವುದು ಹಾಗೂ 11ನೇ ಅನುಸೂಚಿಯಲ್ಲಿನ 29 ವಿಷಯಗಳು ಏನು ಕೊಟ್ಟಿದ್ದಾರೋ 11ನೇ ಅನುಸೂಚಿಗಳಿಗೆ ಅವುಗಳನ್ನು ನಿರ್ವಹಿಸುವಂಥದ್ದು ಯಾರ ಕರ್ತವ್ಯ ಆಗಿರುತ್ತೆ, ಪಂಚಾಯಿತಿಗಳ ಅಧಿಕಾರ ಮತ್ತು ಜವಾಬ್ದಾರಿ ಆಗಿರುತ್ತೆ. 243H ಏನು ಹೇಳುತ್ತೆ ಅಂತಂದರೆ ಹೆಚ್ಚು ತೆರಿಗೆ ಮತ್ತು ನಿಧಿ ಸಂಗ್ರಹಗಳನ್ನು ಹೇಳುತ್ತೆ. ಪಂಚಾಯಿತಿಗಳ ತೆರಿಗೆ ವಿಧಿಸುವ ಮತ್ತು ವಸೂಲಿ ಮಾಡುವ ಅಧಿಕಾರವನ್ನು ಹೊಂದಿದ್ದಾವೆ. ರಾಜ್ಯ ಸರ್ಕಾರ ವಿಧಿಸಿದ ತೆರಿಗೆ ಶುಲ್ಕಗಳನ್ನು ಪಂಚಾಯಿತಿಗಳಿಗೆ
ಹಸ್ತಾಂತರಿಸಿರುತ್ತೆ. ಪಂಚಾಯಿತಿಗಳು ಏನು ಮಾಡ್ತವೆ, ವಸೂಲಿ ಮಾಡ್ತವೆ. ಪಂಚಾಯಿತಿಗಳ ಎಲ್ಲ ಆದಾಯ ಸಂದಾಯ ಮಾಡಲು ಒಂದು ನಿಧಿ ಸ್ಥಾಪಿಸಬೇಕು ಅಂತೇಳಿ ನಿಧಿ ಸ್ಥಾಪಿಸ್ತಾರೆ. ಅದನ್ನು ಸಂಚಿತ ನಿಧಿ ಅಂದರೆ ರಾಜ್ಯದ ಸಂಚಿತ ನಿಧಿಯಲ್ಲಿ ಪಂಚಾಯಿತಿಗಳಿಗೆ ಧನ ಸಹಾಯ ಮಾಡಲು ಕಾನೂನನ್ನು ರೂಪಿಸುತ್ತೆ. ಯಾವುದು? 243H. 243I ಆರ್ಥಿಕ ಸ್ಥಿತಿಗಳನ್ನು ಸುಧಾರಿಸಲು ಹಣಕಾಸು ಆಯೋಗದ ರಚನೆ. ಐ ಅನ್ನೋದೇನು ಹೇಳುತ್ತೆ? ಹಣಕಾಸು ಆಯೋಗದ ರಚನೆ ಬಗ್ಗೆ ಹೇಳುತ್ತೆ. ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯಪಾಲರು ಹಣಕಾಸು ಆಯೋಗವನ್ನು ರಚಿಸ್ತಾರೆ. ಯಾರು? ರಾಜ್ಯಪಾಲರು ಹಣಕಾಸು ಆಯೋಗವನ್ನು ರಚಿಸೋದು. ಪ್ರಸ್ತುತ ಇರುವಂಥದ್ದು 5ನೇ ಹಣಕಾಸು ಆಯೋಗ. ಅದರ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಈಗ ನಾರಾಯಣ ಸ್ವಾಮಿ ಅವರು ಆಗಿದ್ದಾರೆ. ಹಿಂದೆ ಇದ್ದಿದ್ದು 2015 ತನಕ 4ನೇ ಹಣಕಾಸು ಆಯೋಗ. 2015ರಿಂದ 21 ತನಕ ಏನಿತ್ತು ಅದು 4ನೇ ಹಣಕಾಸು ಆಯೋಗ. ಅದರ ಅಧ್ಯಕ್ಷರಾಗಿದ್ರು CG ಚಿನ್ನಸ್ವಾಮಿ. ಹಾಗೆ 243J ಲೆಕ್ಕ ಪರಿಶೀಲನೆ ಬಗ್ಗೆ ತಿಳಿಸುತ್ತೆ. ಇದನ್ನು ಶಾಸಕಾಂಗ ಕಾನೂನು ಮಾಡಿರುತ್ತೆ. ಇನ್ನು 243K ಏನು ಹೇಳುತ್ತೆ ಅಂದರೆ ಪಂಚಾಯಿತಿಯ ಚುನಾವಣೆಗಳ ಬಗ್ಗೆ ಹೇಳುತ್ತೆ. ಪಂಚಾಯಿತಿ ಚುನಾವಣೆಗಳು ರಾಜ್ಯಪಾಲರಿಂದ ನೇಮಕಗೊಂಡ ಚುನಾವಣಾ ಆಯುಕ್ತರನ್ನು ಒಳಗೊಂಡಿದ್ದು ರಾಜ್ಯ ಚುನಾವಣಾ ಆಯೋಗ ಇದನ್ನು ನಡೆಸುತ್ತೆ. ಚುನಾವಣಾ ಆಯುಕ್ತರು ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವ ಮಾದರಿಯಲ್ಲಿ ತೆಗೆಯಬೇಕು. ಸಂವಿಧಾನದ 243A ಇಂದ 243O ಮತ್ತು ಪಂಚಾಯತ್ ರಾಜ್ ಅಭಿಯಾನದ 308ನೇ ಪ್ರಕರಣವು ಏನಾಗುತ್ತೆ? ಚುನಾವಣೆಗಳ ಬಗ್ಗೆ ತಿಳಿಸುತ್ತೆ. 243L ಏನು ಹೇಳುತ್ತೆ ಅಂದರೆ ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಅನ್ವಯ ಹೇಳುತ್ತೆ. ಕೆಲವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನಾಗುತ್ತೆ ಅಂದರೆ ವಿನಾಯಿತಿ ಇದೆ ಪಂಚಾಯಿತಿಗಳಿಂದ ಜಾರಿಗೊಳಿಸಲು ಆದೇಶಿಸಲೂಬಹುದು. ಅದರಿಂದ ವಿನಾಯಿತಿನೂ ಕೊಡ್ಬೋದು. ಕೆಲವು ಈಶಾನ್ಯ ರಾಜ್ಯಗಳಲ್ಲಿ ಏನಾಗಿದೆ ಅಂದರೆ 2010ರ ಹಿಂದೆ ಪಂಚಾಯತ್ ಸಂಸ್ಥೆಗಳು ಜಾರಿಯಲ್ಲಿ ಇರಲಿಲ್ಲ. 73ನೇ ತಿದ್ದುಪಡಿ ಕಾಯ್ದೆ ಜಮ್ಮು ಕಾಶ್ಮೀರ ರಾಜ್ಯವನ್ನು ಜಾರಿಯಲ್ಲಿ ತಂತು. ಅಲ್ಲೂ ಕೂಡ ಈ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಈಗ ಜಮ್ಮು ಕಾಶ್ಮೀರದಲ್ಲಿ. 243M ಏನು ಹೇಳುತ್ತೆ ಅಂದರೆ ಕೆಲವು ಪ್ರದೇಶಗಳಿಗೆ ಈ ಕಾಯ್ದೆ ಅನ್ವಯ ಆಗದೆ ಇರೋದನ್ನ ಹೇಳುತ್ತೆ. ಅಂದರೆ ಸಂವಿಧಾನದ ವಿಧಿ 244ನೇ ವಿಧಿ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ಸೂಚಿಸಿರುವಂತಹ ಕೆಲವು ಅನುಸೂಚಿ ಪ್ರದೇಶಗಳಿರುತ್ತೆ, ಬುಡಕಟ್ಟು ಪ್ರದೇಶಗಳು, ಅಲ್ಲಿಗೆ ಈ ಕಾಯ್ದೆಗಳು ಅನ್ವಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನಾಗಾಲ್ಯಾಂಡು, ಮೇಘಾಲಯ, ಮಿಜೋರಾಂ, ಜಮ್ಮು ಕಾಶ್ಮೀರ, ದೆಹಲಿ ಮತ್ತು ಮಣಿಪುರ ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಡಾರ್ಜಿಲಿಂಗ್ ಜಿಲ್ಲೆಗಳಲ್ಲೇನು ಅನ್ವಯ ಆಗೋದಿಲ್ಲ. ಈ ಪಂಚಾಯತ್ ವ್ಯವಸ್ಥೆ ಇಲ್ಲ. 243N ಹೇಳುತ್ತೆ ಅಂದರೆ ಕಾನೂನು ಪಂಚಾಯಿತಿಗಳ ಮುಂದುವರಿಕೆನ ಹೇಳುತ್ತೆ. ಪಂಚಾಯಿತಿಗೆ ಸಂಬಂಧಿಸಿದ ಎಲ್ಲ ರಾಜ್ಯದ ಕಾನೂನುಗಳು ಕೂಡ ಏನಾಗುತ್ತೆ ಅಂದರೆ ಆರಂಭವಾಗಿ 1 ವರ್ಷ ಮುಗಿಯೋದ್ರೊಳಗೆ ಜಾರಿಯಲ್ಲಿ ಇರಬೇಕು ಅಂತೇಳಿ ಹೇಳುತ್ತೆ. ಅಸ್ತಿತ್ವದಲ್ಲಿರುವ ಪಂಚಾಯಿತಿಗಳು ಅವಧಿ ಮುಗಿಯೋವರೆಗೂ ಮುಂದುವರಿಯುತ್ತವೆ. ಇನ್ನು ಕೊನೆ ಸೆಕ್ಷನ್ನು 243O ಏನು ಹೇಳುತ್ತೆ ಅಂದರೆ ಚುನಾವಣಾ ವಿಷಯಗಳಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪ ನಿಷೇಧ ಅಂತೇಳಿ ಹೇಳುತ್ತೆ. ಚುನಾವಣಾ ಕ್ಷೇತ್ರ, ಪಂಚಾಯತ್ ಚುನಾವಣಾ ಕ್ಷೇತ್ರಗಳಲ್ಲಿ ಮೀಸಲಾತಿ ಹಂಚಿಕೆ ಇರ್ಬೋದು, ಬೇರೆ ಯಾವುದೇ ಸಂಬಂಧಿಸಿದ್ರಲ್ಲಿ ನ್ಯಾಯಾಲಯ ಪ್ರವೇಶ ಮಾಡೋಂಗಿಲ್ಲ ಅಂತೇಳಿ ಹೇಳುತ್ತೆ. ಇದಿಷ್ಟು A ಇಂದ O ತನಕ ಆಗಿತ್ತು ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ.